ನಮಸ್ಕಾರ. ನಾನು ನಿಮ್ಮ ಅಭಿಮಾನ ಮೋಹನ್. ಸಿನಿಮಾ ಸಿನಿಮಾ ಅಂದ್ಕೂಡಲೇ ನಾನು ಬರೀ ಸಿನಿಮಾದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾದಷ್ಟೇ ತುಂಬ ಪವರ್ಫುಲ್ ಆಗಿರುವಂಥದ್ದು ಮೀಡಿಯಾ ಅಂದರೆ ಟಿ ವಿ ಮೀಡಿಯಾ ಅಂತಂದರೆ ಅಲ್ಲಿ ಧಾರಾವಾಹಿಗಳಿರ್ಬೋದು ಅಥವಾ ಶಾರ್ಟ್ ಫಿಲ್ಮ್ಸ್ ಇರ್ಬೋದು. ಇದೆಲ್ಲ ಸೇರಿ ನಾನು ಸಿನಿಮಾ ಅಂತ ಮಾತಾಡ್ತೀನಿ. ಸಿನಿಮಾ ಅನ್ನೋದು ಒಂದು ಮಾಸ್ ಮೀಡಿಯಾ. ಅಂದರೆ ಸಿನಿಮಾ ಅಂದ ಕೂಡಲೇ ಇದು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೆ. ಎಲ್ಲ ಸಾರ್ವಜನಿಕರಲ್ಲಿ, ಅಂದರೆ ಮಾಸ್ ಮೀಡಿಯಾ ಅಂದ ಕೂಡಲೇ ಸಾರ್ವಜನಿಕರಲ್ಲಿ ಯಾರಾದರೂ ಆಗಿರ್ಬೋದು, ತಮ್ಮ ಮನೋರಂಜನೆಗೋಸ್ಕರವಾಗಿ ಸಿನಿಮಾನ ನೋಡ್ತಾರೆ. ಈ ಮನೋರಂಜನೆ ಅನ್ನೋದು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವೇ. ಅಂದರೆ ಸುಮ್ಮನೆ ಎರಡೂವರೆ ಗಂಟೆಗಳ ಕಾಲ ಸುಮ್ಮನೆ ಅಲ್ಲಿ ಕೂತಿದ್ದು ಏನೋ ಒಂದನ್ನು ನೋಡ್ಕೊಂಡು ಬರೋಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಅಂದರೆ ಸಿನಿಮಾ ಅಂದ ಕೂಡಲೇ ಒಂದು ಮನೋರಂಜನೆಯೂ ಇರಬೇಕು. ಆ ಪ್ರೇಕ್ಷಕನಿಗೆ ಏನಾದರೂ ಒಂದು ವಿಶೇಷವಾಗಿ ಅವನಿಗೆ ತಿಳಿಸುವಂಥ ಕೆಲಸ ಕೂಡ ಆಗಬೇಕು, ಒಂದು ಮೆಸೇಜ್ ಆಗಬೇಕು. ಅಂದರೆ ಬರೀ ಪ್ರೇಕ್ಷಕನಿಗೆ ಮಾತ್ರ ಅಲ್ಲ, ಇಡೀ ಆ ಸಮೂಹಕ್ಕೆ, ಅಂದರೆ ಮಾಸ್ ಮೀಡಿಯಾ ಆದ್ದರಿಂದ ಇಡೀ ಮಾಸ್ ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಏನಾದರೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದಾಗಿರಬೇಕು ಈ ಸಿನಿಮಾ. ಈ ಸಿನಿಮಾಗಳಿಂದ ಅನೇಕರಲ್ಲಿ ಅನೇಕ ರೀತಿಯಾದಂತಹ ಪ್ರಭಾವಗಳನ್ನು ಬೀರುತ್ತೆ. ಎಷ್ಟೋ ಜನ ಸಿನಿಮಾಗಳನ್ನು ನೋಡಿ ಕಲಿತು ತಾವು ಕೂಡ ಆ ರೀತಿ ಆಗಬೇಕು, ಆ ಹೀರೋ ಥರ ಆಗಬೇಕು, ಅಥವಾ ಅದರಲ್ಲಿ ಬರುವ ಯಾವುದೋ ಒಂದು ಪಾತ್ರದ ರೀತಿ ನಾವು ಆಗಬೇಕು ಅಂಥೇಳಿ ತಮ್ಮ ಮನಸ್ಸಿನಲ್ಲೇ ನಿರ್ಧಾರ ಮಾಡಿಕೊಂಡಿರ್ತಾರೆ. ಯಾವುದೋ ಒಂದು ಸಿನಿಮಾ ನೋಡಿದಾಗ ಅವ್ರ ಮನಸ್ಸಿನ ಮೇಲೆ ಆ ಒಂದು ವಿಷಯ ಪರಿಣಾಮ ಬೀರುತ್ತೆ. ಅವರು ಆಗ ಅದೇ ಒಂದು ದಾರಿಯನ್ನು ಹಿಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಾನು ಬದುಕಬೇಕು, ಈ ರೀತಿ ಬದುಕಬೇಕು, ಇದೇ ರೀತಿ ಇರಬೇಕು ಅನ್ನೋದನ್ನು ಒಂದು ಕನಸುಗಳನ್ನು ಕಟ್ಟಿಕೊಂಡು ಆ ದಾರಿನಲ್ಲಿ ಸಾಗೋ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸಿನಿಮಾ ಅನ್ನೋದು ತುಂಬ ವಿಶೇಷವಾಗಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಸಾರ್ವಜನಿಕರಿಗೆ ಮೆಸೇಜ್ ಕೊಡುವಂತಹ ಒಂದು ವಿಶೇಷವಾದ ವಸ್ತು ಆಗಬೇಕು. ಕೇವಲ ಸಿನಿಮಾ ಮಾಡಬೇಕು ಅಂದ ಕೂಡಲೇ ಒಬ್ಬ ಹೀರೋಯಿನ್ನು ಅಥವಾ ಯಾರೋ ಪೋಷಕ ನಟರನ್ನೆಲ್ಲ ಸೇರಿಸಿ ಏನೋ ಒಂದು ತೆಗೆಯೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ದರಿಂದ ಈ ಒಂದು ಸಿನಿಮಾ ಅನ್ನೋ 3 ಅಕ್ಷರದಲ್ಲಿ ನಾವು ಹೇಳುವಂಥ ಈ ಸಿನಿಮಾ 3 ಗಂಟೆಗಳ ಕಾಲದಲ್ಲಿ ನೋಡುವಂಥ ಒಂದು ಸಿನಿಮಾ. ಅದರ ಹಿಂದೆ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಎಷ್ಟು ಜನರ ಆ ಪರಿಶ್ರಮ ಇರುತ್ತೆ. ಸಿನಿಮಾ ಒಂದು ಗೆಲ್ಲಬೇಕಾದರೆ ಈ ಅಷ್ಟೂ ಪರಿಶ್ರಮಗಳು ಕೂಡ ಸೇರಿ ಒಂದು ಗೆಲುವನ್ನು ಸಾಧಿಸುತ್ತೆ. ಆ ಸಿನಿಮಾದಲ್ಲಿ ಬರುವಂತಹ ಯಾವುದೋ ಒಂದು ಹಾಡೋ, ಸಂಭಾಷಣೆಯೋ, ಅಥವಾ ಅಲ್ಲಿ ತೋರಿಸುವಂತಹ ಒಂದು ದೃಶ್ಯನೋ, ಅಥವಾ ಅಲ್ಲಿ ಬರುವಂತಹ ಒಂದು ಮಾತೋ, ಅಥವಾ ಅಲ್ಲಿ ಬರುವ ಯಾವುದೋ ಒಂದು ಪಾತ್ರನೋ, ಇವೆಲ್ಲವೂ ಕೂಡ ಸಾರ್ವಜನಿಕರಲ್ಲಿ ಒಂದು ಆ ಮೆಸೇಜನ್ನು ಕೊಡುತ್ತೆ, ಅವ್ರ ಮೇಲೆ ಒಂದು ಪ್ರಭಾವ ಬೀರುತ್ತೆ. ಹಾಗೆ ಇದರಲ್ಲಿ ಬರುವ ಈ ಎಲ್ಲ ವಿಷಯಗಳು, ಅಂದರೆ ಸಂಗೀತ ಇರ್ಬೋದು, ಮ್ಯೂಸಿಕ್ ಅಥವಾ ಹಾಡಿರ್ಬೋದು, ಸಂಭಾಷಣೆ ಇರ್ಬೋದು, ದೃಶ್ಯ ಇರ್ಬೋದು, ಅಥವಾ ಒಬ್ಬ ಹೀರೋನೋ ಪೋಷಕ ನಟನ ಆ್ಯಕ್ಟಿಂಗ್ ಇರ್ಬೋದು, ಇದೆಲ್ಲವೂ ಕೂಡ ಆ ಪ್ರೇಕ್ಷಕರ ಮೇಲೆ ನಿಜವಾಗಲೂ ಗಮನವನ್ನು ಹರಿಸುತ್ತೆ. ಹಾಗೆ ಆ ಸಿನಿಮಾ ಗೆಲ್ಲಬೇಕಾದ್ರೆ ಇಷ್ಟೂ ವಿಷಯಗಳು ಕೂಡ ಅದರ ಮೇಲೆ ಪ್ರಭಾವ ಬೀರುತ್ತೆ. ಎಷ್ಟೋ ಸಿನಿಮಾಗಳು ಆ್ಯಕ್ಷನ್ ಇರುತ್ತವೆ. ಆ ಆ್ಯಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಎಷ್ಟು ಜನ ಪರಿಶ್ರಮ ಪಡ್ತಾರೆ ಅಂತಂದರೆ, ಒಂದು ಬೈಕ್ ಜಂಪ್ ಮಾಡಿಸೋದಿರಲಿ, ಅಥವಾ ಒಂದು ಕಟ್ಟಡದಿಂದ ನೆಗೆಯುವಂಥದ್ದಾಗಲಿ, ಅಥವಾ ಫೈಟ್ ಮಾಡೋದಿರಲಿ, ಅವರು ಮೈ ಮುಟ್ಕೊಂಡು ಆ ಫೈಟಿನ ಈ ಥರ ಎಷ್ಟೊಂದು ರೀತಿಯಾಗಿ ಫೈಟ್ ಮಾಡ್ತಾರೆ. ಎಷ್ಟು ಅದು ಡೇಂಜರಸ್ ಆಗಿರುತ್ತಂತಂದರೆ ಅವರು ಅದನ್ನು ಕೂಡ ಲೆಕ್ಕಿಸದೆ ಮಾಡ್ತಾರೆ. ಎಷ್ಟೋ ಸಮಯ ಎಷ್ಟೋ ಜನಕ್ಕೆ ಅದರಿಂದ ನೋವುಗಳಾಗುತ್ತೆ, ಅನಾಹುತಗಳಾಗುತ್ತೆ, ಎಷ್ಟೋ ಸರಿ ಸಾವುಗಳು ಕೂಡ ಆಗುತ್ತೆ. ಆದರೂ ಕೂಡ ಈ ಸಂಗೀತವನ್ನು, ಈ ಒಂದು ಸಿನಿಮಾವನ್ನು ಬಿಡದೆ ಮಾಡ್ತಾರೆ. ಕೇವಲ ಅವರು ದುಡ್ಡು ಸಂಪಾದನೆ ಒಂದೇ ವಿಷಯ ಇರಲ್ಲ, ಅಲ್ಲಿ
ದುಡ್ಡು ಎಲ್ರಿಗೂ ಅವಶ್ಯಕತೆ ಇರುತ್ತೆ. ಆದರೆ ಅದನ್ನು ಮಾಡುವಾಗ ಅವರು ಅದನ್ನೇ ಯೋಚನೆ ಮಾಡೋದಿಲ್ಲ. ತಾನು ಏನೋ ಒಂದು ಮಾಡಬೇಕು, ಸಾಧಿಸಬೇಕು ಅಂಥೇಳಿ ಆ ಮನಸ್ಸಿನಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಇಲ್ಲದೇ ಇದ್ದರೆ ಸಾಹಸ ಮಾಡುವಂತಹ ಆ ಒಂದು ನಟರು, ಸಾಹಸ ನಟರು ಅಂತಲೇ ಹೇಳ್ತೀನಿ ನಾನು. ಯಾಕೆ ಅಂದರೆ ಅವರು ಕೂಡ ಅಲ್ಲಿ ಆ್ಯಕ್ಟ್ ಮಾಡೇ ಮಾಡ್ತಾರೆ, ಅದು ನಿಜವಲ್ಲ. ಅವರು ಯಾರಿಗೂ ತೊಂದರೆ ಕೊಡದಾಗೆ, ಯಾರಿಗೂ ಏಟು ಬೀಳ್ದಾಗಲೇ, ಯಾರಿಗೂ ಅವರಿಂದ ಏನೂ ತೊಂದರೆ ಆಗದಾಗೆ ಅವರನ್ನು ಅವರು ತೊಡಗಿಸ್ಕೊಂಡು ಆ ಒಂದು ಫೈಟ್ ಸೀನಲ್ಲೋ, ಜಂಪಿಂಗ್ ಸೀನಲ್ಲೋ, ನೀರಿಗೆ ಹಾರುವ ಸೀನಲ್ಲೋ, ಈ ಬೈಕ್ಗಳನ್ನು ಓಡಿಸುವ ಸೀನಲ್ಲೋ, ಈ ರೀತಿ ಫೈಟ್ ಸೀನ್ಗಳಲ್ಲಿ ಅವರು ತೊಡಗಿಸ್ಕೊತಾರೆ. ಹಾಗೆ ಈ ಸಿನಿಮಾದಲ್ಲಿ ಹಲವಾರು ಈ ರೀತಿಯಾದಂತಹ ಒಂದು ವಿಭಾಗಗಳಿದೆ. ಆ ವಿಭಾಗಗಳು ಏನು ಎಂತ ಅನ್ನೋದನ್ನು ಪ್ರತಿಯೊಬ್ಬ ಕಲಾವಿದ ಬಯಸುವವನು ಆ ಒಂದು ಇಂಡಸ್ಟ್ರಿಗೆ, ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ನಾವೇ ಹೇಳ್ತೀವಿ. ಆದರೆ ಇನ್ನು ಕೆಲವಾರು ಇಂಡಸ್ಟ್ರಿ ಆಗಲಿಕ್ಕೆ ಬೇಕಾದಂತಹ ಟೆಕ್ನಿಕಲ್ಲಾಗಿ ಅದನ್ನು ಉಪಯೋಗಿಸ್ಕೊಳ್ಳುವಂತಹ ಕೆಲವು ವಿಚಾರಗಳು ಅಪ್ಲೈ ಆಗ್ತಾ ಇಲ್ಲ. ಬಟ್ ಸಿನಿಮಾ ಈಸ್ ಎ ಇಂಡಸ್ಟ್ರಿ. ಯಾಕೆಂದರೆ ಅದರಲ್ಲಿ ದುಡ್ಡನ್ನು ತೊಡಗಿಸ್ತಾರೆ. ಅದು ಒಂದು ಲಾಭ ನಷ್ಟಗಳ ವಿಷಯ ಇರುತ್ತೆ. ಅದರಿಂದ ಇದು ಸಿನಿಮಾ ಅನ್ನೋದು ಕೂಡ ಒಂದು ದೊಡ್ಡ ಇಂಡಸ್ಟ್ರಿ. ಇವತ್ತೆಲ್ಲ ನಾಳೆ ಅದು ಒಂದು ಪೂರ್ತ ಕರೆಕ್ಟಾಗಿರುವಂತಹ ಒಂದು ಲೈನಲ್ಲಿ ಬರುವಂತಹ ಇಂಡಸ್ಟ್ರಿ ಆಗೇ ಆಗುತ್ತೆ. ಅದರಿಂದ ಈ ಕಲಾವಿದರಾಗಿ ಬಯಸುವಂಥವ್ರು ಯಾವುದೇ ಭಾಗದಲ್ಲಿ ಅವರು ಕೆಲಸ ಮಾಡಲಿ, ಹೀರೋ ಆಗಲಿ ಅಥವಾ ಹೀರೋಯಿನ್ ಆಗಲಿ, ಪೋಷಕ ನಟರಾಗಲಿ, ಸಾಹಸ ನಟರಾಗಲಿ, ಅಥವಾ ಮ್ಯೂಸಿಕ್ ಮಾಡೋರಾಗಲಿ, ಕ್ಯಾಮ್ರಾಮೆನ್ಸ್ ಆಗಲಿ, ಕ್ಯಾಮರಾ ಅಸಿಸ್ಟೆಂಟ್ಸ್ ಆಗಲಿ, ಡಬ್ಬಿಂಗ್ ಆರ್ಟಿಸ್ಟ್ಗಳಾಗಲಿ, ಅಥವಾ ಪ್ರೊಡ್ಯೂಸರ್ಸ್ ಆಗಲಿ, ಹೊಸದಾಗಿ ಬರೋ ಪ್ರೊಡ್ಯೂಸರ್ಸ್ ಆಗಲಿ, ಅಥವಾ ರಿಲೀಸ್ ಮಾಡೋರಾಗಲಿ, ಪೋಸ್ಟ್ರು ಮಾಡೋರಾಗಲಿ, ಅಥವಾ ಪ್ರೊಮೋಸ್ ಮಾಡೋರಾಗಲಿ, ಯಾರೇ ಆಗಲಿ ಈ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡೋಕ್ಕೆ ಮುಂಚೆ ಇದರ ವಿಭಾಗಗಳು, ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ, ಅದರಿಂದ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನು ತಿಳ್ಕೊಂಡು ಎಂಟ್ರಾದರೆ ತುಂಬ ಒಳ್ಳೆಯದು. ನನಗೆ ತಿಳಿದ ವಿಷಯಗಳ ಬಗ್ಗೆ, ಅಂದರೆ ನನಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಗೊತ್ತಿರೋದ್ರ ಬಗ್ಗೆ, ಅಂದರೆ ಸಿನಿಮಾ ಧಾರಾವಾಹಿ ಅಥವಾ ಶಾರ್ಟ್ ಫಿಲಮ್ಸ್ಗೆ ಇರ್ಬೋದು, ಎಲ್ಲದಕ್ಕೂ ಕೂಡ ಎಲ್ಲ ವಿಭಾಗನೂ ಬೇಕಾಗುತ್ತೆ. ಯಾಕೆಂದರೆ ಕ್ಯಾಮ್ರಾಮನ್ ಇಲ್ಲದೆ ಕೆಲಸ ನಡೆಯಲ್ಲ, ಮ್ಯೂಸಿಕ್ ಇಲ್ಲದೆ ಕೆಲಸ ನಡೆಯಲ್ಲ, ಆ್ಯಕ್ಟರ್ಗಳಿಲ್ಲದೆ ಕೆಲಸ ನಡೆಯಲ್ಲ, ಪ್ರೊಡ್ಯೂಸರ್ ಇಲ್ಲದೆ ಕೆಲಸ ನಡೆಯಲ್ಲ, ಡಬ್ಬಿಂಗ್ ಆರ್ಟಿಸ್ಟ್ ಇಲ್ಲದೆ ಕೂಡ ಕೆಲಸ ನಡೆಯೋದು ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಪ್ರತಿಯೊಂದು ವಿಭಾಗವೂ ಕೂಡ ಸಣ್ಣದಾಗಲಿ ದೊಡ್ಡದಾಗಲಿ ಅಲ್ಲಿಗೆ ಇಷ್ಟೂ ಆ ವಿಭಾಗಗಳು ಕೆಲಸ ಮಾಡಿದಾಗಲೇ ಅದು ಒಂದು ಪೂರ್ತಿಯಾದಂತಹ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ. ಆದ್ದರಿಂದ ನನಗೆ ಗೊತ್ತಿರುವಂಥ ವಿಷಯವನ್ನು, ನನ್ನ ಜ್ಞಾನಕ್ಕೆ ಗೊತ್ತಿರೋ ಹಾಗೆ ನನಗೆ ತಿಳಿದಿದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾರು ಕಲಾವಿದರಾಗಿ ಬಯಸ್ತಾರೋ, ಯಾರು ಸಿನಿಮಾ ಇಂಡಸ್ಟ್ರಿಗೆ ಹೊಸದಾಗಿ ಎಂಟರ್ ಆಗ್ತಿರ್ತಾರೋ ಅವರುಗಳು ಇದನ್ನು ನೋಡಿ ಇದರ ವಿಷಯಗಳನ್ನೆಲ್ಲ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು, ಯಾಕೆಂದರೆ ಏನೂ ಇಲ್ಲದೆ ಕೆಲವು ಬೇಸಿಕ್ ಇನ್ಫಾರ್ಮೇಷನ್ ಇಟ್ಕೊಂಡು ಹೋದಾಗ ನಮ್ಮ ಕೆಲಸ ಸುಗಮವಾಗುತ್ತೆ. ಆದ್ದರಿಂದ ಇದನ್ನು ನೋಡಿ ನಮಗೂ ಎನ್ಕರೇಜ್ ಮಾಡಿ, ನಿಮಗೂ ಸಾಧ್ಯವಾದಷ್ಟು ವಿಷಯವನ್ನು ಹೇಳುವ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ನಮ್ಮ ಇಬ್ಬರ ಕೂಡ ಒಂದು ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ. ದಯವಿಟ್ಟು ತಾವು ಎಲ್ಲರೂ ಕೂಡ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ತಕ್ಷಣ ನನ್ನ ಪ್ರತಿಯೊಂದು ವಿಡಿಯೋನು ಸಿಗ್ತಾ ಹೋಗುತ್ತೆ. ಲೈಕ್ ಮಾಡಿ, ಅಥವಾ ಏನಾದರೂ ನಾವು ಎಲ್ಲರೂ ಮನುಷ್ಯರಾದಮೇಲೆ ತಪ್ಪುಗಳನ್ನು ಮಾಡೇ ಮಾಡ್ತೀವಿ. ಏನಾದರೂ ತಪ್ಪು ನೆಪ್ಪುಗಳಿದ್ದರೆ ಅದನ್ನು ಕರೆಕ್ಷನ್ ಮಾಡಿಕೊಳ್ಳಿಕ್ಕೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ಸರಿಪಡಿಸ್ಕೊಳ್ಳುವಂತಹ ಕೆಲಸವನ್ನು ನಾನು ಕೂಡ ಮಾಡ್ತೀನಿ. ನಮಸ್ಕಾರ.